ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಒಂದು ಏನದು ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಆ ಸ್ಕ್ಯಾಮ್ ಅಂತ ಅಂದರೆ ನಾನು ಯೂಟ್ಯೂಬ್ನಲ್ಲಿ ಆಗಿರೋ ಒಂದು ಸ್ಕ್ಯಾಮ್ ಬಗ್ಗೆ, ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಹೊರತಾಗಿ ಬೇರೆ ಸ್ಕ್ಯಾಮ್ ಬಗ್ಗೆ ನನಗೆ ಯಾವುದೋ ರೀತಿ ಅನುಭವ ಆಗಿಲ್ಲ. ನನಗೆ ಅನುಭವ ಆಗಿರೋ ಒಂದು ಸ್ಕ್ಯಾಮ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ಇವಾಗ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ, ಮತ್ತು ಲೈವ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಒಂದು ಉದ್ದೇಶ ಇರುತ್ತೆ ನಮ್ಮದು. ಏನು ಅಂತಂದರೆ ವಾಚ್ ಅವರ್ಸ್ ಬೇಕು, ನಮಗೆ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳಿ ನಾವು ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಲೈವ್ ಮಾಡ್ತಾ ಇರ್ತೀವಿ. ಆ ಲೈವ್ ಮಾಡೋದ್ರಿಂದ ನಮಗೆ WH ಸಿಗ್ತಾ ಇರುತ್ತೆ. WH ಅಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಒಂದು ನಮಗೆ ಟಾರ್ಗೆಟ್ ಇರುತ್ತೆ ಅಲ್ವಾ. ಎಲ್ರಿಗೂ ಯೂಟ್ಯೂಬ್ನಲ್ಲಿ 4,000 ವಾಚ್ ಅವರ್ಸ್ ಆಗೋದು ಒಂದು ಟಾರ್ಗೆಟ್ ಇರುತ್ತೆ. ಸೊ ಹಾಗಾಗಿ ಆ ಟಾರ್ಗೆಟ್ನ ರೀಚ್ ಮಾಡೋಕ್ಕೋಸ್ಕರ ನಾವೆಲ್ಲ ಲೈವ್ ಮಾಡ್ತಾ ಇರ್ತೀವಿ. ಲೈವ್ ಮಾಡುವಾಗ ಯಾವ ಥರ ನಾವು ಸೇಫ್ಟಿಯಾಗಿ ಇರಬೇಕು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು. ಯಾಕಂತ ಅಂದರೆ ನನಗೆ ಆಗಿರೋ ಥರ ಯಾರಿಗೂ ಬೇರೆದವ್ರಿಗೆ ಆಗಬಾರ್ದು ಅಂತ ಒಂದು ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಂತರನೂ ಬೇರೆದವ್ರಿಗೆ ಇವತ್ತಲ್ಲ ನಾಳೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಅದನ್ನು ತಡೆಗಟ್ಟಬೇಕು ಅಂತಲೇ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು. ಏನಾಯಿತು ಅಂದರೆ ನಿನ್ನೆ ನನ್ನ ಲೈವಿಗೆ ಒಬ್ಬ ಬಂದ. ಯಾವಾಗ ನಿನ್ನೆ ಅಂದರೆ ಡಿಸೆಂಬರ್ 14ನೇ ತಾರೀಕು ಅವನು ನನ್ನ ಲೈವಿಗೆ ಬಂದಿರೋದು. ಡಿಸೆಂಬರ್ 14ನೇ ತಾರೀಕು ನಾನು ರಾತ್ರಿ ಒಂದು 8:30 10 ಗಂಟೆವರೆಗೂ ನಾನು ಲೈವ್ ಮಾಡ್ತೀನಿ. ಆ ಟೈಮ್ನಲ್ಲಿ ಒಬ್ಬ ವ್ಯಕ್ತಿ ಬಂದ ಹೊಸದಾಗಿ ಅಂದರೆ ಅವನದು ಚಾನಲ್ ಇದೆ. ಅವ್ರದ್ದು ಚಾನಲ್ ಮೋನೋ ಆಗಿದೆನಾ ಇಲ್ವಾ ನನಗೆ ಗೊತ್ತಿರಲಿಲ್ಲ. ಚಾನಲ್ ಇದೆ ಅಂದ್ಕೊಂಡು ನಾನು ಅವರಿಗೆ ಹಾಯ್ ಅಂತ ಹೇಳ್ದ. ನಾನು ಹಾಯ್ ಹೇಳಿದೆ, ಮಾತಾಡಿದ, ಓಕೆ ಅಂತ ಮಾತಾಡಿದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಬ್ಲೂ ಕೊಡಿ ಅಂತ ಹೇಳ್ದ, ಮಾಡ್ರೇಟ್ ಕೊಡಿ ಅಂತ ಹೇಳ್ದ. ಅವಾಗ ನಾನು ಏನು ಮಾಡಿದೆ, ಬ್ಲೂ ಕೊಟ್ಟೆ. ಚೆಕ್ ಮಾಡಿದೆ, ನಾನು ಇನ್ನೊಂದು ಮೊಬೈಲಿಂದ ಚೆಕ್ ಮಾಡಿ ಚಾನಲ್ ಇದೆ ಅಂದ್ಕೊಂಡು ಅವನಿಗೆ ಮಾಡ್ರೇಟ್ ಕೊಟ್ಟೆ. ನೆಕ್ಸ್ಟ್ ಮೆಸೇಜ್ ಬಂದುಬಿಟ್ಟು ಪಿನ್ ಮಾಡಿ ಅಂತ ಹೇಳ್ದ. ಪಿನ್ ಮಾಡಿದೆ ನಾನು. ಇಲ್ಲ ಸಾರಿ, ನಾನು ಪಿನ್ ಮಾಡಲಿಲ್ಲ ಅವನ್ನ, ಬೇರೆದವ್ರಿಗೆ ಯಾರಿಗೂ ಪಿನ್ ಮಾಡಿದ್ದೆ ಅನಿಸುತ್ತೆ ನನಗೆ. ಅವರಿಗೆ ಪಿನ್ ಮಾಡಿದೆ, ಬೇರೆದವ್ರಿಗೆ ಪಿನ್ ಮಾಡಿದ್ದೆ. ನಾನು ಒಂದು 5 ನಿಮಿಷ ಬಿಟ್ಟು ಪಿನ್ ಮಾಡ್ತೀನಿ ಅಂತ ಹೇಳಿದೆ. ಅವನು 5 ನಿಮಿಷದವರೆಗೂ ನನಗೆ ಏನು ಮೆಸೇಜ್ ಹಾಕ್ದ ಗೊತ್ತಾ, ಎಲ್ಲರೂ ಅಕ್ಕರ ನಾಳೆ ನಂದು 7 ಗಂಟೆಗೆ ಲೈವ್ ಇರುತ್ತೆ, ದಿನಾಲೂ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ದ ನನಗೆ ಲೈವಿಗೆ. ನಾನು ಆಯಿತು, ನಾನು ನಾಳೆ ನಿಮ್ಮ ಲೈವಿಗೆ ಬಂದು ಸಪೋರ್ಟ್ ಆಗ್ತೀನಿ, ನೀವು ನನಗೆ ಯಾವಾಗ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಕೇಳಿದೆ. ನಾನು 10 ದಿನ ಆಯಿತು ನಿಮಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ದೆ. ಅವನು ಸುಳ್ಳು ಹೇಳ್ದ, ನನಗೆ 10 ದಿನ ಆಗಿರಲಿಲ್ಲ. ನನಗೆ ಬಂದು ಡಿಸೆಂಬರ್ 14ನೇ ತಾರೀಕನೇ ಅವನು ನನಗೆ ಸಬ್ಸ್ಕ್ರೈಬ್ ಆಗಿರೋದು. ಮಾರ್ನಿಂಗ್ ಸಬ್ಸ್ಕ್ರೈಬರ್ ಆಗಿದ್ದಾನೆ, ಸಾಯಂಕಾಲ ನನ್ನ ಲೈವಿಗೆ ಬಂದ 8:30 ಗಂಟೆಗೆ. ಈ ಥರ ಎಲ್ಲ ಬಂದುಬಿಟ್ಟು ಪಿನ್ ಹಾಕಿಸ್ಕೊಂಡು ಬ್ಲೂ ಎಲ್ಲ ಹಾಕಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಅವನು ಏನು ಮಾಡ್ದ ಗೊತ್ತಾ, ಲಿಂಕ್ ಶೇರ್ ಮಾಡ್ದ. ಅವನ ಚಾನಲ್ನ ಲಿಂಕನ್ನು ನನ್ನ ಲೈವಲ್ಲಿ ಕಂಟಿನ್ಯೂ ಆಗಿ ಒಂದು 4-5 ಸಲ ಶೋ ಮಾಡ್ದ. ಅದನ್ನು ಶೇರ್ ಮಾಡಿದಾಗ ನಾನು ಹೇಳಿದೆ, ಈ ಥರ ಲೈವಲ್ಲಿ ಲಿಂಕ್ ಶೇರ್ ಮಾಡಬಾರ್ದು, ಈ ಥರ ಲಿಂಕ್ ಶೇರ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳಿದೆ ಅವನಿಗೆ. ಏನೋ ಗೊತ್ತಿಲ್ಲ ಅಂದ್ಕೊಂಡು ನಾನು ಹೇಳಿದ್ದೆ. ಆದರೆ ಅವನು ನನಗಿಂತ ಇಷ್ಟೆಲ್ಲ ಮುಂದಿದ್ದಾನೆ ಅಂತ, ಫಾಸ್ಟ್ ಇದ್ದಾನೆ ಅಂತ ಗೊತ್ತಿರಲಿಲ್ಲ ನನಗೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡಿಬಿಟ್ಟ ಅವನು ಅಂತಂದರೆ, ಓಕೆ ಸಾರಿ ಅಕ್ಕ, ಇನ್ಮೇಲೆ ನಾನು ಲಿಂಕ್ ಶೇರ್ ಮಾಡಲ್ಲ ಅಂತ ನನಗೆ ಒಂದು ಮತ್ತೆ ಕಮೆಂಟ್ ಹಾಕಿದೆ. ಹಾಗಾಗಿ ನಾನು ಅವ್ನು ಬ್ಲೂನ ಮಾಡ್ರೇಟ್ ಕೊಟ್ಟಿರೋದನ್ನು ರಿಮೂವ್ ಮಾಡಲಿಲ್ಲ ನಾನು, ಹಾಗೆ ಬಿಟ್ಟೆ. ಏನೋ ತಿಳ್ಕೊತಾನೆ, ಗೊತ್ತಿಲ್ಲ ಪಾಪ ಅಂತ, ಹೋಗಲಿ ಬಿಡು ಅಂತ ಬಿಟ್ಟಾಕ್ದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅವ್ರು ಏನು ಮಾಡಿದರು ಗೊತ್ತಾ, ಅವರ ಲೈವಲ್ಲಿ ಒಂದು ಇದು ತೋರಿಸ್ತೇನೆ ನಿಮಗೆ, ಒಂದು ವಿಡಿಯೋನ ತೋರಿಸ್ತೇನೆ ನಾನು, ಓಕೆನಾ. ಅವರ ಲೈವಲ್ಲಿ ಅವನು ಯಾವ ಥರ ಹೆಂಗೆ ಇದು ಮಾಡ್ದ ಅಂತಂದರೆ ನೋಡಿ ಹೇಳ್ತೇನೆ. ಅವ್ನು ಲೈವನ್ನು ತೋರಿಸ್ತೇನೆ ನಿಮಗೆ, ಪ್ರೂಫ್ ಸಮೇತ ತೋರಿಸ್ತೇನೆ ಅವನು ಯಾವ ಥರ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದ ಅಂತ. ಅಂದರೆ ಅವನ ಲೈವನ್ನು ಕಂಟಿನ್ಯೂ ಆಗಿ ನನ್ನ ಲೈವಲ್ಲಿ ತೋರಿಸ್ತಾ ಇದ್ದ. ಅವನು ಕಂಟಿನ್ಯೂ ಆಗಿ ಶೇರ್ ಮಾಡ್ತಾ ಇದ್ದ. ಅವನು ಯಾವ ಥರ ಶೇರ್ ಮಾಡ್ತಾ ಇದ್ದ ಅಂತ ನೀವು ಸಹ ನೋಡ್ಬೋದು. ಅದನ್ನು ನೋಡಿ, ನನಗೆ ಸ್ಕ್ಯಾಮ್ ಮಾಡಿರೋ ವ್ಯಕ್ತಿ ಇವನು. ಭದ್ರು ಸ್ವಾಮಿ ಅಂತ ಹೆಸರು, ಸ್ವಾಮಿ ಅಂತ ಇಟ್ಕೊಂಡಿದ್ದಾನೆ. ಮಾಡೋದೆಲ್ಲ ಇಂಥ ಹೊಲಸು ಕೆಲಸನೇ ಮಾಡೋದವನು. ಅಂಥ ಕೆಲಸ ಮಾಡಿದರೆ ಉದ್ಧಾರ ಆಗಲ್ಲ ನೋಡಿ. ಲೈವ್ ಸ್ಟ್ರೀಮ್ ಬಂದು ನನಗೆ ಡಿಸೆಂಬರ್ 14ಕ್ಕೆ ನೋಡಿ, ಅವನ ಲೈವ್ ಚಾನಲ್ ಪ್ರಮೋಷನ್ ಅಂತ ಹಾಕೊಂಡಿದ್ದಾನೆ. ಅಂದರೆ ಅವನ ಚಾನಲನ್ನು ಪ್ರಮೋಟ್ ಮಾಡ್ಕೋತಾ ಇದ್ದಾನೆ ಅವನು. ಅಂದರೆ ನನ್ನ ಲೈವಿಂದ ಹ್ಯಾಕ್ ಮಾಡಿಬಿಟ್ಟು ಅವನ ಚಾನಲ್ಗೆ ಹೋಗಿ
ಅವನು ಯಾವ ಥರ ಹ್ಯಾಕ್ ಮಾಡ್ತಾನೆ ನೋಡಿ ನೀವು. ನೋಡಿ ಯಾವ ಥರ ಹ್ಯಾಕ್ ಮಾಡ್ತಾನೆ ಅಂತ. ನನ್ನ ಲೈವಲ್ಲಿ ಬಂದು ಎಲ್ಲ ಲಿಂಕ್ ಹಾಕ್ತಾನೆ ಹೆಂಗೆ ನೋಡಿ. ಇವಾಗ ನೋಡಿ ಲೈವ್ ಸ್ಟಾರ್ಟ್ ಮಾಡ್ತಾನೆ ಅವನು. ಲೈವ್ ಸ್ಟಾರ್ಟ್ ಮಾಡಿದ. ಲೈವ್ ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ ನೆಕ್ಸ್ಟ್ ಏನು ಮಾಡ್ತಾನೆ ಅವನು ಅಂತ. ನೋಡಿ ಲೈವ್ ಸ್ಟ್ರೀಮ್ಗೆ ಲೈಕ್ कीजिए पोस्ट ಅಂತ ಮೆಸೇಜ್ ಹಾಕೋತಾನೆ. ನೋಡಿ ಅದನ್ನ ತನ್ನ ಚಾನಲ್ನ ತಾನೇ ಪಿನ್ ಮಾಡ್ಕೋತಾನೆ. ಅದನ್ನ ನೆಕ್ಸ್ಟ್ ಏನು ಮಾಡ್ತಾನೆ ನೋಡಿ. ಇವಾಗ ಏನು ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ ನೋಡಿ. ನೆಕ್ಸ್ಟ್ ಬಂದು ಇದನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡ. ಇವಾಗ ಆಲ್ ಚಾಟ್ ಅದು ಇದು ಸೆಟ್ಟಿಂಗ್ ಮಾಡ್ಕೋತೀವಿ ಅಲ್ವಾ ನಾವು, ಹಾಗೆ ಸೆಟ್ಟಿಂಗ್ ಮಾಡ್ಕೊಂಡ. ಲೈವ್ ಸ್ಟ್ರೀಮ್ಗೆ ಲೈಕ್ कीजिए ಅಂತ ಅದೊಂದು ಪೋಸ್ಟರ್ ಹಾಕೊಂಡ ನೋಡಿ. ಇವಾಗ ಲೈಕ್ ಡನ್ ಅಂತ ಹಾಕಿದ. ಏನು ಹಾಕಿದ ನೋಡಿ ಕಮೆಂಟನ್ನು ಮಹಾನುಭಾವ. ನೋಡಿ ಇವಾಗ ಅವನ ಚಾನಲನ್ನು ಏನು ಮಾಡ್ತಾನೆ, ಅವನ್ನ ಕಾಪಿ ಮಾಡ್ಕೊಂಡ ನೋಡಿ. ಇಲ್ಲಿ ಬಂದುಬಿಟ್ಟು ಕಾಪಿ ಮಾಡ್ಕೊಂಡ ಅಲ್ವಾ. ಕಾಪಿ ಆಯಿತು. ಇವಾಗ ಕಾಪಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ ನೋಡಿ. ಇವನು ನೋಡಿ ನನ್ನ ಚಾನಲ್ಗೆ ಹೋಗ್ತಾನೆ. ಇವಾಗ ನೋಡಿ ಇದು ನನ್ನ ಚಾನಲ್. ನನ್ನ ಚಾನಲ್ಗೆ ಬಂದು ಕಂಟಿನ್ಯೂ ಆಗಿ ಲಿಂಕ್ ಶೇರ್ ಮಾಡ್ತಾ ಇದ್ದಾನೆ ಅವನ ಚಾನಲ್ದು. ಆಯಿತಾ ನೋಡಿ ಈ ಥರ ಮಾಡ್ತಾ ಇದ್ದಾನೆ. ಕಂಟಿನ್ಯೂ ಆಗಿ ಲಿಂಕ್ ಸ್ಟಾರ್ಟ್ ಮಾಡಿದ ಹಾಕೋಕ್ಕೆ ಅಲ್ವಾ. ಹಾಕ್ದ ಅಲ್ವಾ. ನಾನು ಬ್ಲೂ ಕೊಟ್ಟಿರೋ ಎಫೆಕ್ಟ್ ಇದು ನನಗೆ ಆಗಿದ್ದು ಅನುಭವ ನೋಡಿ. ತನ್ನ ಚಾನಲ್ಗೆ ಹೋಗಿಬಿಟ್ಟು ಮತ್ತೆ ಸ್ಪೀಡಾಗಿ ಮೆಸೇಜ್ ಹಾಕಿ ಲೈಕ್ ಕೊಡಿ, ಸ್ಪೀಡ್ ಮೆಸೇಜ್ ಕರೋ, ಲೈವ್ ಚಾನಲ್ ಪ್ರಮೋಷನ್ನ ಏನನ್ನು ಹೇಳಿಕೊಂಡು ತನ್ನ ಚಾನಲ್ನಲ್ಲಿ ತಾನು ಒಬ್ಬನೇ ಮಾತ್ರ ಕಮೆಂಟ್ ಹಾಕೋತಾ ಇದ್ದ. ಇನ್ನೊಂದು ಸಲ ಅವನ ಹೆಸರು ನೋಡ್ಕೊಂಬಿಡಿ ಯಾರು ಅಂತ. ಈ ವ್ಯಕ್ತಿ ಯಾರಿಗಾದರೂ ಎಲ್ಲಾದರೂ ಯಾರ ಲೈವಲ್ಲಾದರೂ ಸಿಕ್ಕರೆ ಅವನಿಗೆ ಯಾರು ಸಬ್ ಆಗಬೇಡಿ ಆಯಿತಾ. ನೋಡಿ ಅವನ್ನ ಒಂದು ಸಲ ನೋಡಿ, ಇನ್ನೊಂದು ಸಲ ನೋಡ್ಕೊಂಬಿಡಿ. ಈ ಹೆಸರನ್ನು ನೋಡ್ಕೊಳ್ಳಿ ಆಯಿತಾ. ಎಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಕೋತೀನಿ. ನಂತರ ಯಾರು ಮೋಸ ಹೋಗ್ಬೇಡಿ ಆಯಿತಾ. ಅವನ ಲೈವನ್ನು ನನ್ನ ಲೈವಲ್ಲಿ ಅವನ ಲಿಂಕನ್ನು ಹಾಕ್ತಾ ಇರುವಾಗ ನನಗೆ ಒಂದು ಮೆಸೇಜ್ ಹಾಕ್ತಾರೆ. ಉದಯ್ ಉತ್ತರ ಕರ್ನಾಟಕ ಲಾಗ್ಸ್ ಅಂತ ಹೇಳಿ ಇದ್ದಾರೆ ಅವರು. ಇಲ್ಲೇ ನಮ್ಮ ವಿಜಾಪುರ ಹತ್ರ ಜಮಖಂಡಿ ಅವರು ಬಂದುಬಿಟ್ಟು ಅವರು ನನಗೆ ಕಮೆಂಟ್ ಹಾಕ್ತಾರೆ, ತಂಗಿ ನಿಮ್ಮ ಲೈವನ್ನು ಹ್ಯಾಕ್ ಮಾಡ್ತಾ ಇದ್ದಾನೆ, ಸೊ ಅವನಿಗೆ ಬ್ಲೂ ತೆಗೆದ್ಬಿಟ್ಟು ಹೈಡ್ ಮಾಡಿಬಿಡಿ ಅಂತ ಒಂದು ನನಗೆ ಕಮೆಂಟ್ ಹಾಕ್ತಾರೆ, ಮೆಸೇಜ್ ಹಾಕ್ತಾರೆ. ಅವರು ನನ್ನ ನಂಬರ್ಗೆ ಮೆಸೇಜ್ ಹಾಕ್ತಾರೆ. ಅವಾಗ ನಾನು ಏನು ಮಾಡ್ತೀನಿ, ನನಗೆ ಮೆಸೇಜ್ ಅದು ಗೊತ್ತಾಗಿಲ್ಲ ಅವರು ಮೆಸೇಜ್ ಹಾಕಿದ್ದು, ಯಾಕಂದರೆ ಅದು ಬೇರೆ ಮೊಬೈಲಲ್ಲಿ ಇರೋದು. ಹಾಗಾಗಿ ಅವರ ಮೆಸೇಜ್ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ನನಗೆ ಅವರು ಇನ್ನೊಂದು ನಂಬರ್ಗೆ ನನಗೆ ಮತ್ತೆ ಕಮೆಂಟ್ ಹಾಕಿದ್ದಾರೆ, ಸೇಮ್ ಕಾಲ್ ಮಾಡಿದರು. ಆವಾಗ ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯಿತು. ನಿಮ್ಮ ಲೈವ್ ಹ್ಯಾಕ್ ಮಾಡ್ತಾ ಇದ್ದಾರೆ ತಂಗಿಯವರು, ಅವನಿಗೆ ಬ್ಲೂ ತೆಗೆದುಬಿಟ್ಟು ಹೈಡ್ ಮಾಡಿಬಿಡಿ ಅಂತ ಹೇಳಿದರು ಅವರು. ಆಮೇಲೆ ನಾನು ಏನು ಮಾಡಿಬಿಟ್ಟೆ, ನಾನು ನನ್ನ ಚಾನಲ್ಗೆ ಬಂದು ಅವನ್ನ ಒಂದು ಏನದು ಲಿಂಕ್ ಮಾಡಿರೋದು ಇದನ್ನು ನಾನು ಹೈಡ್ ಮಾಡಿಬಿಟ್ಟೆ, ಬ್ಲೂ ರಿಮೂವ್ ಮಾಡಿ ಹೈಡ್ ಮಾಡಿದೆ. ಆವಾಗ ನೆಕ್ಸ್ಟ್ ಬಂದುಬಿಟ್ಟು ಅಶ್ವಥಮ್ಮ ಅಂತ ಒಂದು ID ಇದೆ ನೋಡಿ, ಅವ್ರು ಬಂದುಬಿಟ್ಟು ನನಗೆ ಸಪೋರ್ಟ್ ಮಾಡಿದರು. ಏನು ಆಗಲ್ಲ, ಭಯ ಪಡಬೇಡಿ, ಲೈವನ್ನು ಎಂಡ್ ಮಾಡಿ ಅಂತ ಹೇಳಿದರು ಅವರು. ಮತ್ತು ಉದಯ್ ಉತ್ತರ ಕರ್ನಾಟಕ ಲಾಗ್ಸ್ ಅಂತಿದ್ದಾರೆ ಅವರು. ಅವರಿಬ್ಬರು ಬ್ರದರ್ಸ್ ಬಂದು ನನಗೆ ಈ ಒಂದು ಇದನ್ನು ಲೈವನ್ನು ಎಂಡ್ ಮಾಡಿ ಮತ್ತೆ ಆಮೇಲೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ಸೊ ನಾನು ಆ ಲೈವನ್ನು ಎಂಡ್ ಮಾಡಿದೆ. ಎಂಡ್ ಮಾಡಿಬಿಟ್ಟು ಮತ್ತೆ ನಾನು ಒಂದು ಸ್ವಲ್ಪ ಹೊತ್ತು ಆದಮೇಲೆ ನನ್ನ ಒಂದು ಲೈವನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಆವಾಗ ಅವ್ರು ಬಂದುಬಿಟ್ಟು ಏನು ಇಲ್ಲ, ಸ್ಕ್ರೀನ್ ಶೇರಿಂಗ್ ಆಗಿದೆ, ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಕಂಟಿನ್ಯೂ ಇದೇ ಥರ ಆದರೆ ನಮಗೆ ಏನು ಸಿಗ್ತಾ ಇರುತ್ತೋ, ಇಷ್ಟು ಜನ ಏನು ಮೆಸೇಜ್ ಮಾಡ್ತಾ ಇರ್ತಾರೋ ಅದು ಎಲ್ಲ ಹೋಗ್ಬಿಟ್ಟು ಅವರಿಗೆ ಹೋಗುತ್ತೆ ಅಂತ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅವರು ಬ್ರದರ್ಸ್ ಎಲ್ಲ ಬಂದು. ಉದಯ್ ಉತ್ತರ ಕರ್ನಾಟಕ ಲಾಗ್ಸ್ ಅಂತ ಇದ್ದಾರೆ, ಮತ್ತು ಮುದ್ದು ಕನಸಿನ ಹುಡುಗ ಅಂತ ಇದ್ದಾರೆ, ಮತ್ತು ಅಶ್ವಥಮ್ಮ ಅಂತ ಒಂದು ID ಇದೆ. ನಾನು ID ಹೆಸರು ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಮತ್ತು ಕೃಷ್ಣ M ಕನ್ನಡ ಲಾಗ್ಸ್ ಅಂತ ಇದ್ದಾರೆ. ಇವರೆಲ್ಲ ಬಂದುಬಿಟ್ಟು ನನಗೆ ಆಮೇಲೆ ಒಂದು
ಲೈವಲ್ಲಿ ಟುಗೆದರ್ ಲೈವಲ್ಲಿ ಬಂದು ಈ ಥರ ಎಲ್ಲ ಅವರು ನನಗೆ ಅಂದರೆ ನನಗೆ ಅಂತ ಅನ್ನೋಕ್ಕಿಂತ ಇಲ್ಲಿ ನಮಗೆ ಯಾರು ಎಲ್ಲ ಹೆಣ್ಮಕ್ಳಿದ್ದಾರೆ ಅವರು ಒಂದು ಸೇಫ್ಟಿಗೋಸ್ಕರ ಇಷ್ಟು ಜನ, ಇನ್ನೂ ತುಂಬ ಜನ ಇದ್ದಾರೆ, ಬಟ್ ನನಗೆ ಆ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿದ್ದು ಇಷ್ಟು ಜನ ಮಾತ್ರ. ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಎಷ್ಟು ಧನ್ಯವಾದ ಹೇಳಿದರೂ ಅದು ಏನದು ಎಷ್ಟು ಹೇಳಿದರೂ ಅದು ಚಿಕ್ಕದೆ. ನನಗೆ ಎಷ್ಟು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಧನ್ಯವಾದಗಳು ಎಲ್ಲರಿಗೂ ಸಹ, ತುಂಬ ಹೃದಯದ ಧನ್ಯವಾದಗಳು. ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ. ಯಾರು ಕೂಡ ಈ ಥರ ಮೋಸ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಕಷ್ಟಪಡ್ತಾ ಇರ್ತೀರಿ ಅಲ್ವಾ, ನಿಮ್ಮ ಕಷ್ಟಪಡ್ತಾ ಇರೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ. ಅಂಥವ್ರು ಬಂದುಬಿಟ್ಟು ಸ್ಕ್ಯಾಮ್ ಮಾಡಿ ನಮ್ಮ ಚಾನಲಿರೋ ಜನರನ್ನು ಅವರ ಲೈವಿಗೆ ಕರ್ಕೊಂಡು ಹೋಗಿ ಅವರು WH ಮಾಡ್ಕೋತಾರೆ ಅಲ್ವಾ, ಅವ್ರದ್ದು ಮೋನ ಆಗುತ್ತೆ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ಅಶ್ವತ್ಥಮ್ಮ ಅಂತ ಐಡಿನೇ ಅವ್ರ ಹೆಸರು ಇರೋದು. ಆ ಬ್ರದರ್ ಬಂದುಬಿಟ್ಟು ಏನು ಮಾಡಿದ್ದಾರೆ, ಅವರ ಲೈವ್ ಸ್ಟಾರ್ಟ್ ಆಗಿತ್ತು. ಅವರ ಲೈವ್ ಸ್ಟಾರ್ಟ್ ಆದಾಗ ಅವರ ಲೈವಲ್ಲಿ ಹೋಗಿ ಮೆಸೇಜ್ ಹಾಕಿದ್ದಾರೆ. ಅವರು ಏನು ಮೆಸೇಜ್ ಹಾಕಿದ್ದಾರೆ ಗೊತ್ತಾ, ಆ ಮೆಸೇಜ್ಗೆ ಅವನು ರಿಪ್ಲೈನೇ ಮಾಡಿಲ್ಲ, ರೆಸ್ಪಾನ್ಸೇ ಮಾಡಿಲ್ಲ ಅವರಿಗೆ. ಅವರೇ ಮೆಸೇಜ್ ಮಾಡಿರೋದು. ಲೈಕ್ ಅವನು ಏನು ಹೇಳ್ತಾ ಇದ್ದಾನೆ ಗೊತ್ತಾ, ಒಟ್ಟಿನಲ್ಲಿ ಲೈಕ್ ಕೊಡಿ ಅಷ್ಟೇ ಹೇಳ್ತಾ ಇರೋದು ಅವನು. ಏನೋ ಅವ್ನು ಲೈವಲ್ಲಿ ಮಾತಾಡ್ತಾನೇ ಇಲ್ಲ. ಅಶ್ವತ್ಥಮ್ಮ ಅಣ್ಣ ಅಂತ ಹೇಳಿಬಿಟ್ಟು ಅವನ ಲೈವಲ್ಲಿ ಹೋಗಿ ಮೆಸೇಜ್ ಹಾಕ್ತಾ ಇರ್ತಾರೆ. ಮೆಸೇಜ್ ಹಾಕಿದ್ಕೆ ಒಂದು ರೆಸ್ಪಾನ್ಸ್ ಬರಬೇಕಲ್ವಾ, ರೆಸ್ಪಾನ್ಸೇ ಇಲ್ಲ ಒಂದು. ಏನು ಮೆಸೇಜ್ ಹಾಕ್ತಾರೆ ತೋರಿಸ್ತೀನಿ ರೀ ನಿಮಗೆ ನೋಡಿ. ಅವನು ನೆಕ್ಸ್ಟ್ ಡೇ, ಇದು 15ನೇ ತಾರೀಕಿಗೆ ಆಗಿರೋದು, ನನಗಾಗಿದ್ದು ಪ್ರಾಬ್ಲಮ್ಮು 14ನೇ ತಾರೀಕಿಗೆ. ಆಮೇಲೆ 15ನೇ ತಾರೀಕಿಗೆ ಬಂದುಬಿಟ್ಟು ಅವರು ಮೆಸೇಜ್ ಹಾಕ್ತಾರೆ ನೋಡಿ. ಅವನಿಗೆ ಒಂದು 100 ರೂಪಾಯಿ ಕೊಡ್ಬೇಕಂತೆ. ಏನು ಲಾಕರ 1K ಸಬ್ಸ್ಕ್ರೈಬರ್ ಅಂತ ಇದೆ, ಅದು ಕೆಳಗೆ ಕೂಡ ಪಿನ್ ಮಾಡಿದ್ದಾನೆ, ಅದನ್ನು ತೋರಿಸ್ತೀನಿ ನಿಮಗೆ. ಏನು ಹೇಳ್ತಾ ಇದ್ದಾರೆ ನೋಡಿ, ಸ್ವಪ್ನ ಸಿಸ್ಟರ್ ಲೈವ್, ನೀವು ಅವರ ಲೈವಲ್ಲಿ ನಿನ್ನೆ ಏನು ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬರ ಚಾನಲ್ನಲ್ಲಿ ನಿಮಗೆ ಲಿಂಕ್ ಹಾಕೋ ಅವಶ್ಯಕತೆ ಏನಿದೆ ಅಂತ ಕೂಡ ಕೇಳ್ತಾರೆ ಇವರು. ತುಂಬ ಒಳ್ಳೆಯ ಸಪೋರ್ಟರ್ ಇವರು ಕೂಡ. ಉದಯ್ ಉತ್ತರ ಕರ್ನಾಟಕ ಲಾಕ್ಸ್ ಅವರು ಕೂಡ ಒಳ್ಳೆ ಸಪೋರ್ಟರು, ಇವರು ಕೂಡ ಒಳ್ಳೆ ಸಪೋರ್ಟರು. ಮತ್ತೆ ಇನ್ನೂ ಇಬ್ರು ಇದ್ದಾರೆ, ಅವರು ಕೂಡ ಒಳ್ಳೆ ಸಪೋರ್ಟರೇ. ಮುದ್ದು ಕನಸಿನ ಹುಡುಗ ಅಂತ ಒಬ್ರು ಇದ್ದಾರೆ. ಓಕೆ ಲೈಕ್ ಅಂತ ಇದ್ದಾರೆ. ಅವನಿಗೆ ಅವ್ನು ಹೇಳ್ತಾ ಇದ್ದಾನೆ ಲೈಕ್ ಕೊಡಿ ಅಂದಾಗ ಓಕೆ ಲೈಕ್ ಕೊಟ್ಟೆ ಅಂತ ಹೇಳ್ತಾರೆ. ಅವನು ಏನು ಆನ್ಸರ್ ಮಾಡ್ತಾನೇ ಇಲ್ಲ, ಹಾಗಾಗಿ ಅವರು ಲೈಕ್ ವಾಪಸ್ ಅಂತ ಹೇಳ್ತಾರೆ ಅವನಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಹೆಂಗೆ ಹಾಕಿದ್ದಾನೆ, 100 साल लाकर 1K सब्सक्राइबर के लिए मुझे मैसेज करना ನಂಬರ್ ಹಾಕಿದ್ದೇನೆ ನೋಡಿ. ಅವ್ನ ನಂಬರ್ ತಗೊಳ್ಳಿ. ಏನೋ 100 ಹಾಕಿದ್ರೆ 1K ಸಬ್ಸ್ಕ್ರೈಬರ್ನ ಕೊಡ್ತಾನಂತೆ ಅವರು, ಆಯ್ತಾ. ಅವನು ಸಬ್ಸ್ಕ್ರೈಬರ್ ಮಾತ್ರ ಇಟ್ಕೊಂಡಿದ್ದಾನೆ ಅವನ ಚಾನಲ್ನಲ್ಲಿ, ಸಬ್ಸ್ಕ್ರೈಬರ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ. ಈ ಥರ ಎಲ್ಲ ಲೈವಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಜನ. ಇವನಂತಲ್ಲ ಇನ್ನೂ ಎಷ್ಟು ಜನ ಮಾಡ್ತಾ ಇದ್ದಾರೆ ಯಾರಿಗೆ ಗೊತ್ತು. ನೋಡಿದ್ರಿ ಅಲ್ವಾ, ಈ ಭದ್ರಸ್ವಾಮಿ ಥರ ಇನ್ನೂ ಎಷ್ಟು ಆಟ ಆಡ್ಸಲ್ಲ ಜನ ಅಂತ ಅನ್ಕೋತೀನಿ ನಾನು. ಇನ್ನೂ ಇರ್ಬೋದು ಅಲ್ವಾ ಜನ. ಹಾಗಾಗಿ ಯಾರೇ ನಿಮ್ಮ ಲೈವಲ್ಲಿ ಫಸ್ಟ್ ಟೈಮ್ ಬಂದರೆ ಅವರಿಗೆ ಮಾಡ್ರೇಟ್ ಕೊಡಬೇಡಿ. ಮಾಡ್ರೇಟರ್ ಅಂದರೆ ಬ್ಲೂ ಕೊಡಬೇಡಿ, ಆಯಿತಾ. ನಿಮಗೆ ಪ್ರಾಬ್ಲಮ್ ಆಗೋದು. ನನಗೆ ಆಗಿದ್ದು ಇದು ಅನುಭವ. ಅವರೆಲ್ಲ ಬಂದು ನನಗೆ ಸಪೋರ್ಟ್ ಮಾಡಿದ್ರು, ಓಕೆ, ನನಗೆ ಸ್ವಲ್ಪ ಗೊತ್ತಾಯಿತು, ಹೌದು ಈ ಥರ ಎಲ್ಲ ಅಂತ ಭಯಪಟ್ಟಿದ್ದೆ ನಾನು. ಯಾಕಂತಂದರೆ ಮಿಡಲಲ್ಲಿ ಅವನ ವಾಯ್ಸ್ ಕೇಳಿಸ್ತಾ ಇತ್ತು, ನನ್ನ ಲೈವಲ್ಲಿ ಅವನ ವಾಯ್ಸ್ ಕೇಳಿಸ್ತಾ ಇತ್ತು. ಅಲ್ಲಿಗೆ ಅವನು ಸ್ಕ್ಯಾಮ್ ಮಾಡಿದಾನಂತ ಅರ್ಥ ಅಲ್ವಾ. ಅವನ ವಾಯ್ಸ್ ಕೇಳಿದ್ರೆ ಹೆಂಗೆ ಭಯ ಆಗಲ್ಲ ಹೇಳಿ ನೋಡೋಣ. ನಮ್ಮ ಲೈವಲ್ಲಿ ಬಂದು ಬೇರೆದವರ ಲೈವ್ ವಾಯ್ಸ್ ಕೇಳುತ್ತೆ ಅಂದರೆ ಅವನು ಹ್ಯಾಕ್ ಮಾಡಿ ಎಷ್ಟು ನನ್ನನ್ನು ಇದು ಮಾಡಿಸ್ಲಿಕ್ಕಿಲ್ಲ. ಅಂದರೆ ನನ್ನ WH ಅಲ್ಲ, ಅವನಿಗೆ ಹೋಗಲಿ, ನನಗೆ WH ಏನು ಪರವಾಗಿಲ್ಲ, ನಮ್ಮ ಚಾನಲ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟೇ ಕೇಳ್ಕೊತೀನಿ ನಾನು. ಎಲ್ಲರೂ ಕಷ್ಟಪಡ್ತಾ ಇರ್ತೀವಿ, ಆ ಕಷ್ಟದ ವ್ಯಾಲ್ಯೂ ಅವನಿಗೆ ಗೊತ್ತಿಲ್ಲ. ಯಾಕಂದರೆ ಅವನಿಗೆ ಅಕ್ಕ ತಂಗಿ ಇದ್ದಾರೆ ಇಲ್ವಾ ನನಗೆ ಗೊತ್ತಿಲ್ಲ. ಅವನ ತಾಯಿನೂ ಕೂಡ ಒಂದು ಹೆಣ್ಣು ಅನ್ನೋದು ಮರೆತು ಅವನು ಬೇರೆ ಒಂದು ಹೆಣ್ಣಿಗೆ ಕಷ್ಟ ಕೊಡ್ತಾನೆ. ಈ ಥರ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೀವಿ ನಾವು, ಏನೋ ಎಲ್ಲ ಒಂದು ಸ್ವಲ್ಪ ಜನ ನಮಗೆ ಸಪೋರ್ಟ್ ಇರ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ನಾವು ಏನೋ ಒಂದು ಕಷ್ಟಪಡ್ತಾ ಇರ್ತೀವಿ, ಡೇ ಅನ್ನಲ್ಲ ರಾತ್ರಿ ಅನ್ನಲ್ಲ, ಏನೂ ಗೊತ್ತಿಲ್ಲ ನಮಗೆ, ಆದರೂ ಕಷ್ಟಪಡ್ತಾ ಇರ್ತೀವಿ. ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರೋ ಮನುಷ್ಯ ಅವನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಷ್ಟು ಕಾಮನ್ ಸೆನ್ಸ್ ಇದ್ದರೆ ಅವನಿಗೆ ಹೆಣ್ಣು ಅನ್ನೋದು ಒಂದು ಏನಾದರೂ ಹೆಣ್ಣಿನ ಬೆಲೆ ಗೊತ್ತಿದ್ರೆ ಈ ಥರ ಎಲ್ಲ ಹೊಲಸು ಕೆಲಸ ಮಾಡ್ತಾ ಇರಲಿಲ್ಲ. ಹೊಲಸು ಕೆಲಸ ಅಂತ ಅನಿಸುತ್ತೆ ನನಗೆ ಈ ಥರ ಎಲ್ಲ ಮಾಡಿದ್ರೆ. ಹಾಗೆ ಅನಿಸೋದು ನನಗೆ, ನಿಜ ನನಗೆ ಮನಸ್ಸಿಂದ ಮಾತು ಬರ್ತಾ ಇದೆ ಹೊರತಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ತಲೆಯಲ್ಲಿ ಇರಲೇ ಇಲ್ಲ. ಹಾಗಾಗಿ ನನಗೆ ಅಷ್ಟು ಒಂದು ಬೇಜಾರಾಗಿದೆ. ಯಾರಿಗೂ ಕೂಡ ಈ ಥರ ಮೋಸ ಆಗಬಾರ್ದು ಅಂತ ನಾನು ಈ ವಿಡಿಯೋ ಮಾಡಿರೋದಷ್ಟೇ. ನನ್ನಿಂದ ನನಗೆ ಆಗಿದೆ, ಇವಾಗ ನನಗಾಗಿರೋ ನೋವನ್ನು ನಿಮಗೆ ಹಂಚ್ಕೋತಾ ಇದ್ದೀನಿ. ನಿಮಗೂ ಇದೇ ಥರ ಆಗಬಾರ್ದು. ಯಾರೇ ಬರಲಿ ಏನೇ ಬರಲಿ, ಯಾರೇ ಏನೇ ನಿಮ್ಮ ಲೈವಲ್ಲಿ ಲಿಂಕ್ ಹಾಕಿದ್ರು ಕೂಡ ಲಿಂಕನ್ನು ಶೇರ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಅವರನ್ನು ಸಡನ್ನಾಗಿ ಬ್ಲೂ ತೆಗೆದುಬಿಡಿ ಅವ್ರದ್ದು, ಆಯಿತಾ. ಬ್ಲೂ ತೆಗೆದುಬಿಟ್ಟು ಅವರನ್ನು ಹೈಡ್ ಮಾಡಿಬಿಡಿ. ಅಂಥವ್ರು ಬೇಡ ನಿಮಗೆ, ಅಂಥವ್ರ ಸಪೋರ್ಟ್ ಯಾಕೆ ಬೇಕು.
ಅಲ್ವಾ? ಲಿಂಕ್ ಯಾಕೆ ಹಾಕಬೇಕು ಲೈವಲ್ಲಿ ಬಂದು? ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಬಂದಿರ್ತಾರೆ, ಸಪೋರ್ಟ್ ಮಾಡಬೇಕು. ಲಿಂಕ್ ಹಾಕಿದರೆ ಯಾಕೆ ಲಿಂಕ್ ಹಾಕೋದು ಅಲ್ವಾ? ಲಿಂಕ್ ಹಾಕೋದ್ರಿಂದ ಅವರಿಗೆ ಏನು ಯೂಸ್ ಇದೆ ಅಲ್ವಾ? ಈ ಥರ ಇಂಥವ್ರು ಇರ್ತಾರೆ, ಒಬ್ಬರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹಾಗಾಗಿ ಯಾರನ್ನು ನಂಬಬೇಡಿ ಯೂಟ್ಯೂಬ್ನಲ್ಲಿ, ಆಯಿತಾ? ಎಷ್ಟೋ ಜನ ಬಂದು ನನ್ನ ಸಪೋರ್ಟ್ ಮಾಡಿದ್ರು, ನಾನು ಬದುಕೊಂಡೇ ಬಚಾವಾದೆ ಅಷ್ಟೇ ನಾನು ಹೇಳೋದು. ಇದು ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಒಂದು ಲೈಕ್ ಕೊಡಿ. ಇವಾಗ ನಗ್ತಾ ಇದ್ದೀನಿ, ನನಗೇನೋ ಒಂದು ಬೇಜಾರಾಗಿತ್ತು. ಬೇಜಾರಲ್ಲಿರೋ ಮಾತುಗಳು ಆ ಥರ ಬರ್ತಾ ಇರುತ್ತೆ. ನಾವು ಆಡಲ್ಲ ಮಾತು, ಮನಸ್ಸಿಂದ ಬರ್ತಾ ಇರುತ್ತೆ. ಅದು ನಾವು ಬೇಕಂತ ಆಡಲ್ಲ, ಮನಸ್ಸಿಂದ ಬರ್ತಾ ಇರುತ್ತೆ. ಅವನಿಗೆ ರೆಸ್ಪೆಕ್ಟ್ ಕೊಡಬೇಕಂತ ನನಗೆ ನಿಜವಾಗ್ಲೂ ಅನಿಸಿಲ್ಲ. ನನಗೆ ರೆಸ್ಪೆಕ್ಟ್ ಕೊಟ್ಟು ಅಭ್ಯಾಸ, ಮತ್ತು ಅದನ್ನು ಚೆನ್ನಾಗಿ ತೊಗೊಂಡು ಅಭ್ಯಾಸ ಇದೆ ನನಗೆ. ಅಂಥವ್ರಿಗೆಲ್ಲ ಆ ಯೋಗ್ಯತೆ ಅವನಿಗೆ ಇಲ್ಲದೇ ಇರೋ ಕಾರಣ ನಾನು ಅವನಿಗೆ ರೆಸ್ಪೆಕ್ಟ್ ಕೊಡಲ್ಲ. ಅವನು ಇವನು ಅಂತಲೇ ಮಾತಾಡ್ತೀನಿ ನಾನು. ಸಾರಿ, ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ನನ್ನ, ಆಯಿತಾ? ಧನ್ಯವಾದಗಳು ಎಲ್ಲರಿಗೂ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಬೇರೆ ಕಂಟೆಂಟ್ ಜೊತೆಗೆ ಸಿಗ್ತೇನೆ. ಓಕೆನಾ? ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು.